ಗಣಿನಾಡು ಬಳ್ಳಾರಿಯಲ್ಲಿ ಒಂದು ಕಡೆ ಬರದ ಛಾಯೆಗೆ ಸಾಕಷ್ಟು ಜಿಲ್ಲೆಯ ಜನರೇ ತತ್ತರಿಸಿ ಹೋಗಿದ್ದಾರೆ. ಸಾಕಷ್ಟು ಉದಾಹರಣೆಗಳಿವೆ. ಕೆಲವೊಂದಿಷ್ಟು ಜನರು ಈ ಬಳ್ಳಾರಿಯಲ್ಲಿ ಊರು ಬಿಟ್ಟು ಬೇರೆ ಅನ್ಯ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಆದರೆ ಕೆಲವೊಂದು ಗ್ರಾಮಗಳಲ್ಲಿ ನೀರಿನ ಪರಿಸ್ಥಿತಿ ಅಂತೂ ಹೇಳೋ ಹಾಗಿಲ್ಲ. ನಾವೀಗ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿದ್ದೀವಿ. ನೀವು ಸಹ ಗಮನಿಸಬಹುದಾಗಿದೆ, ಸಂಪೂರ್ಣವಾಗಿ ಕೆರೆ ಏನಿದೆ ಬತ್ತಿ ಹೋಗಿದೆ. ಈ ಕೆರೆಯ ನೀರು ಇವತ್ತು ಮತ್ತೆ ನಾಳೆ 2 ದಿನಕ್ಕೆ ಮಾತ್ರ ಆಗುವಷ್ಟು ಕೂಡ ಇದೆ. ಈ ಕೆರೆಗೆ ಪ್ರತಿ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದಿಂದ ನೀರನ್ನು ಹರಿಸಲಾಯಿತು. ಎಡದಂಡೆ ಕಾಲುವೆ ಮುಖಾಂತರ ಈ ಕೆರೆ ತುಂಬುವಂತ ಕೆಲಸ ಈ ಹಂತಕ್ಕೆ ಆಗ್ತಿತ್ತು. ಆದ್ರೆ ಈಗ ಸದ್ಯ ತುಂಗಭದ್ರಾ ಡ್ಯಾಮಿನಲ್ಲಿ ಬರೀ 28 TMC ನೀರು ಇರೋದ್ರಿಂದಾಗಿ ತುಂಗಭದ್ರಾ ಡ್ಯಾಮ್ನ ಅಧಿಕಾರಿಗಳು ಸಹ ಯಾವುದೇ ರೀತಿಯಾಗಿ ಎಡದಂಡ ಕಾಲುವೆಗಳಿಗೆ ನೀರನ್ನು ಹರಿಸ್ತಾ ಇಲ್ಲ. ಹೀಗಾಗಿ ಈ ಕೆರೆ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಗ್ರಾಮದಲ್ಲಿ ಅಂದ್ರೆ ಕೊಳಗಲ್ ಗ್ರಾಮದಲ್ಲಿ 20,000ಕ್ಕೂ ಹೆಚ್ಚು ಜನರು ಇರೋದ್ರಿಂದಾಗಿ ಈ ಕೆರೆ ನೀರನ್ನ ಅವಲಂಬಿಸಿದ್ರು. ಇಲ್ಲಿಂದನೇ ಫಿಲ್ಟರ್ ಮಾಡುವ ಮೂಲಕ ಇಲ್ಲೇ ಜನರಿಗೆ ನೀರನ್ನ ಕೊಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಈಗ ಪದೇ ಆಗಿ ನೀರಿನ ಸಮಸ್ಯೆ ಕೂಡ ಸಾಕಷ್ಟು ಆಗ್ತಿದೆ. ಕೆಲವೊಂದಿಷ್ಟು ಈ ಊರಿನಲ್ಲಿ ಬೋರ್ವೆಲ್ಗಳೇನಿವೆ ಆ ಬೋರ್ವೆಲ್ಗಳ ಮುಖಾಂತರ ಸ್ವಲ್ಪರ ಮಟ್ಟಿಗೆ ಮಾತ್ರ ನೀರಿನ ಅನುಕೂಲ ಆಗ್ತಾ ಇದೆ. ಪ್ರತಿ ಸಲ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಈ ಕೆರೆ ಕೂಡ ತುಂಬ್ತಾ ಇತ್ತು ಮತ್ತು ಎಡದಂಡೆ ಕಾಲುವೆಗಳ ಮುಖಾಂತರ ನೀರು ಬಿಟ್ಟಂತ ಸಂದರ್ಭದಲ್ಲಿ ಈ ಕೆರೆಗೆ ಅನುಕೂಲ ಆಗ್ತಾ ಇತ್ತು. ಆದ್ರೆ ಈಗ ನೀರು ಇಲ್ಲದೆ ಇರೋದಾಗಿ ಈ ಕೊಳಗಲ್ ಗ್ರಾಮದ ಜನರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಮತ್ತು ಸಂಪೂರ್ಣವಾಗಿ ಕೆರೆ ಕೂಡ ಬತ್ತಿ ಹೋಗಿದೆ. ಇನ್ನು 2 ದಿನಗಳ ಮಾತ್ರ ಈ ಆಗುವಂತ ನೀರು ಇರೋದಾಗಿ ಜನರು ಕೂಡ ಮುಂದೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಚಿಂತಾಜನಕದಲ್ಲಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕೊಳಗಲ್ ಗ್ರಾಮದ ಗ್ರಾಮಸ್ಥರಿದ್ದಾರೆ. ಸರ್, ಕೆರೆ ನೀರು ಬತ್ತಿ ಹೋಗಿದೆ, ಮುಂದೆ ಏನ್ ಮಾಡ್ಬೇಕು ಅನ್ನುವಂಥ ಚಿಂತೆ ನಿಮ್ಗೆ ಕಾಡ್ತಾ ಇದೆಯಾ, ಹೇಗೆ? ಖಂಡಿತ ಸರ್. ಇವತ್ತು ನೋಡಿ, ನಾವು ಒಂದು ತಿಂಗಳಿಂದ ನೀರಿನ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಹಾಗಾಗಿ ಕೂಡ ನಾವು ಪಂಚಾಯತಿಯಲ್ಲಿ ಅಧಿಕಾರಿಗಳು ಕೇಳಿದಾಗ ಅವರು RSW ಕಡೆಯಿಂದ ವ್ಯವಸ್ಥೆ ಮಾಡಿ ಒಂದು ಟ್ಯಾಂಕರ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ದಿನ 2-3 ಟ್ರಿಪ್ಪು ಹೊಡಿತಾ ಇದ್ದಾರೆ. ಈಗ ಈ ನೀರು ಕಂಪ್ಲೀಟ್ ಖಾಲಿ ಆದರೆ ಬರೀ ನಮಗೂ ಅಂತಲ್ಲ, ದನಗಳಿಗೂ ಕೂಡ ಜಾನುವಾರುಗಳಿಗೂ ಕೂಡ ಭಾಳ ತುಂಬ ನೀರಿನ ಅಭಾವ ಎದುರಾಗಿದೆ. ಹಾಗಾಗಿ ನಮಗೆ ತಕ್ಷಣ ತುಂಗಭದ್ರಾ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ ನೋಡಿಕೊಂಡು ಲಭ್ಯತೆ ಮೇರೆಗೆ ನಮ್ಮ ಬಲದಂಡೆ ಮೇಲ್ಮಟ್ಟದ ಕಾಲುವೆಗೆ ನೀರು ಹರಿಸಿ ಜನಗಳಿಗೆ ನೀರು ಕೊಡಬೇಕಂತೇಳಿ ಸರ್ಕಾರನ ಆಗ್ರಹಿಸ್ತೀನಿ. ಅದಲ್ಲದೆ 8 ಬೋರ್ಗಳು ಕಾರ್ಯನಿರ್ವಹಿಸ್ತಿದ್ದು 8 ಬೋರ್ನಲ್ಲಿ ಕೂಡ ನೀರು ಸಂಪೂರ್ಣವಾಗಿ ಬತ್ತಿ ಹೋಗೋಂಥ ಹಂತ ತಲುಪಿದೆ. ಹಾಗಾಗಿ ತ್ವರಿತಗತಿಯಾಗಿ ನೀರಿನ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ ಮೇಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಸಾಕಷ್ಟು ಈ ಕೆರೆ ಪೂರ್ತಿ ಖಾಲಿ ಆಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕಿದೆಯಾ ಇದನ್ನ ಬಂದು ನೋಡೋ ಕೆಲಸ ಮಾಡೋದು, ಈ ರೀತಿ ಏನಾರು ಮಾಡ್ತಾ ಇದ್ದೀರಾ? ನಾವು ಒಂದು ಸಲ ಹೋರಾಟಕ್ಕೆ ಕೂತ್ಕೊಂಡಿದ್ವಿ. ನಾವು DYFI ಸಂಘಟನೆಯವರು 4 ದಿನ ಕುಂತಾಗ ಅವರು 4 ದಿವಸದಲ್ಲಿ ಬಂದು ಅವರೆಲ್ಲ ಭರವಸೆ ಕೊಟ್ಟೋಗಿದ್ದಾರೆ, ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಈಗ ಸದ್ಯ ಟ್ಯಾಂಕರ್ ಬಿಟ್ಟಿದ್ದಾರೆ, ಅದೇ ಟ್ಯಾಂಕರಿಂದ ತೊಗೊತಾ ಇದ್ದಾರೆ ನೀರು. ಇದು ಮಾಮೂಲು ಅಲ್ಪ ಸ್ವಲ್ಪ ಬರ್ತಾ ಇದ್ದಾವೆ. ಒಂದು 2 ವಾರ್ಡು 3ನೇ ವಾರ್ಡಲ್ಲಿ ಮಾತ್ರ ನೀರಿನ ಸೌಲಭ್ಯ ಇದೆ. ಇನ್ನು ಉಳಿದ ವಾರ್ಡುಗಳಿಗೆ ನೀರೇ ಸವಲತ್ತಿಲ್ಲ. ಹಂಗಾಗಿ 10 ವಾರ್ಡಿಗೆ ನೀರಿಲ್ಲ. ಹಂಗಾಗಿ ಸ್ವಲ್ಪ ನೀರಿನ ಸವಲತ್ತು ಮಾಡಿಕೊಡ್ಬೇಕು ಅಧಿಕಾರಿಗಳು. ಇದಿಷ್ಟು ಏನಂದ್ರೆ ಕೊಳಗಲ್ ಗ್ರಾಮದ ಗ್ರಾಮಸ್ಥರ ಮಾತಾಗಿದೆ. ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸಬೇಕಾಗಿದೆ. ಕೆಲವೊಂದಿಷ್ಟು ಈ ಗ್ರಾಮದಲ್ಲಿ ಟ್ಯಾಂಕರ್ಗಳ ಮುಖಾಂತರ ಜನರಿಗೆ ನೀರು ಹರಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇದು ನೀರು ಹರಿಸೋದು ಅಷ್ಟೇ ಸಾಧ್ಯವಾಗೋದಿಲ್ಲ. ಏನು ತುಂಗಭದ್ರಾ ಜಲಾಶಯದಿಂದ ಈಗಿರುವಂತ TMCಯನ್ನ ತಪಾಸಣೆ ಮಾಡಿ ಆದಷ್ಟು ಈ ಕಾಲುವೆಗಳ ಮುಖಾಂತರ ಈ ಕೆರೆ ತುಂಬಿಸುವಂತ ಕೆಲಸ ಆದ್ರೆ ನಮಗಷ್ಟು ಅನುಕೂಲ ಆಗತ್ತೆ ಅಂತೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.